ಹಾಯ್ ಸ್ನೇಹಿತರೆ. ಇಂದು ನಾನು ಕೋಲಾರ ಕೃಷಿ ವಿಜ್ಞಾನ ಕೇಂದ್ರ ಕೃಷಿ ತರಬೇತಿ ಕಾರ್ಯಕ್ರಮಕ್ಕೆ ಭೇಟಿ ನೀಡಿದ್ದೆ. ನಮ್ಮ ರೈತರಿಗೆ ಇಂತಹ ತರಬೇತಿಗಳು ತುಂಬ ಉಪಯುಕ್ತ ಅನ್ನಿಸ್ತು. ಸರ್ಕಾರದಿಂದ ರೈತರಿಗೆ ಸಾಕಷ್ಟು ಸೌಲಭ್ಯಗಳು ದೊರೆಯುತ್ತಿವೆ, ಆದರೆ ನಮಗೆ ಸರಿಯಾದ ಮಾಹಿತಿ ಇರೋದಿಲ್ಲ. ಆ ಕಾರಣಕ್ಕೆ ನಾನೇ ಸ್ವತಃ ಬಂದು ಇಲ್ಲಿ ಮಾಹಿತಿ ತಿಳ್ಕೊಂಡಿದ್ದೇನೆ. ಬನ್ನಿ ನಮ್ಮ ಕೋಲಾರದ ICAR ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಏನೇನು ನಮ್ಮ ರೈತರಿಗೆ ಉಚಿತ ತರಬೇತಿ ಕೊಟ್ಟು ಮತ್ತು ಏನೇನು ಸೌಲಭ್ಯಗಳು ಕೊಡ್ತಾರೆ ನೋಡೋಣ. ನೋಡಿ, ಇದೇ ನಮ್ಮ ಕೋಲಾರದ ICAR ಕೃಷಿ ವಿಜ್ಞಾನ ಕೇಂದ್ರ. ನಮ್ಮ ಎಷ್ಟೋ ರೈತರಿಗೆ ಗೊತ್ತಿರಲ್ಲ ಯಾವ ನೆಲದಲ್ಲಿ ಯಾವ ಬೆಳೆ ಹಾಕಬೇಕು, ಆ ಬೆಳೆಗೆ ಯಾವ ಥರ ಗೊಬ್ಬರ ಬಳಸಬೇಕು, ಎಷ್ಟು ನೀರಿನ ಅಂಶ ಬೇಕಾಗುತ್ತೆ. ಇದು ಕೆಲವೊಂದು ಡೌಟ್ಸ್ ತುಂಬ ಜನಕ್ಕೆ ಇರುತ್ತೆ. ಅದೇ ರೀತಿ ನಮಗೆ ತುಂಬ ಬೆಳೆಗಳಲ್ಲಿ ನಷ್ಟ ಆಗೋ ಸಾಧ್ಯತೆ ಇರುತ್ತೆ. ಮತ್ತು ಆ ಬೆಳೆಗಳು ಬೆಳೆದ್ರೂ ಯಾವ ಮಾರ್ಕೆಟ್ಗೆ ತೊಗೊಂಡೋಗ್ಬೇಕು, ಯಾವ ಸೀಸನಲ್ಲಿ ಯಾವ ಥರ ಬೆಳೆ ಹಾಕಬೇಕು ಗೊತ್ತಾಗಲ್ಲ. ಈ ಥರ ನಮಗೆ ರೈತರ ತರಬೇತಿ ಕೊಟ್ಟಾಗ ತುಂಬ ಉಪಯುಕ್ತ ಆಗುತ್ತೆ. ಅದೇ ರೀತಿ ನಮ್ಮ ರೈತರಿಗಾಗಿ ನೋಡಿ ಹೊಸ ಉಪಕರಣಗಳನ್ನ ವಿತರಣೆ ಮಾಡ್ತಾರೆ. ಕೆಲವೊಂದು ಸ್ಕೀಮ್ಗಳಲ್ಲಾಗಿರ್ಬೋದು, ಕೆಲವೊಂದು ಸಬ್ಸಿಡಿಗಳಲ್ಲಾಗಿರ್ಬೋದು, ರೈತರಿಗೋಸ್ಕರ ಈ ಥರ ಉಪಕರಣಗಳನ್ನ ವಿತರಣೆ ಮಾಡಿ ಅವ್ರಿಗೆ ಸಹಾಯ ಮಾಡ್ತಾರೆ. ಹಾಗೆ ರೈತರಿಗೆ ಬೇಕಾಗಿರುವ ಫಲವತ್ತಾದ ಕೆಲವೊಂದು ಗೊಬ್ಬರಗಳನ್ನು ಕೂಡ ತನ್ನ ಹೊಲದಲ್ಲೇ ಅಥವಾ ತೋಟದಲ್ಲಿ ಕೂಡ ಒಂದು ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತ ಒಂದು ತರಬೇತಿ ಕೊಟ್ಟು ಅದಕ್ಕೆ ಒಂದು ತೊಟ್ಟಿ ಥರ ಕಟ್ಟಿ ಮತ್ತು ಅದನ್ನು ಯಾವ ರೀತಿ ಅದನ್ನು ಫಲವತ್ತತೆ ಮಾಡಿ ತಾವೇ ತನ್ನ ತೋಟಕ್ಕೆ ಆಗಿರ್ಬೋದು, ಇಲ್ಲಾಂದರೆ ಬೇರೆಯವರು ಕೂಡ ಆ ಜೀವಾಮೃತವನ್ನು ಬಳಸ್ಕೊಂಡು ಮಿಕ್ಕಿದ್ದು ಮಾರೋ ಥರ ಕೂಡ ನಮಗೆ ಸಹಾಯ ಮಾಡ್ತಾರೆ. ಮತ್ತೊಂದು ಸಾಯಿಲ್ ಟೆಸ್ಟ್ ಮಾಡಿ ಆ ಮಣ್ಣಿಗೆ ಯಾವ ಥರ ಪೋಷಕಾಂಶ ಆ್ಯಡ್ ಮಾಡಬೇಕು, ಲೈಕ್ ಗೊಬ್ಬರಗಳನ್ನ ಬಳಸಿ ಒಳ್ಳೆ ಫಸಲು ತೆಗಿಬೇಕು, ಇದೆಲ್ಲನೂ ತೋರಿಸ್ಕೊಡ್ತಾರೆ. ನೋಡಿ, ಈಗ ಯಾವ ಥರ ಆ ಸಾಯಿಲ್ ಟೆಸ್ಟ್ಗೆ ಆ ಮಣ್ಣನ್ನು ಅಗಿಬೇಕು 4 ಕಡೆ, ಆ್ಯಂಡ್ ಅದನ್ನು ಮಿಕ್ಸ್ ಮಾಡಿ ಅದನ್ನು ಲ್ಯಾಬ್ಗೆ ತೋರಿಸಿದ್ರು. ಮತ್ತು ನೀವು ಎಷ್ಟೋ ಜನ ಅರ್ಧ ಸೈಟ್ ಆಗಿರಲಿ, ಇಲ್ಲ ಅರ್ಧ ಗುಂಟೆ ಆಗಿರಲಿ, ಇಲ್ಲ 20x30 ಈ ಥರ ಜಾಗ ಇರೋರು ಎಷ್ಟೋ ಜನ ಇರ್ತಾರೆ. ಇದರಲ್ಲಿ ಯಾವ ಥರ ಸೋರ್ಸ್ ಮಾಡ್ಕೋಬೇಕು, ಅದರ್ ಸೋರ್ಸ್ ಅಂತ ಇಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನೋಡಿ. ಒಂದು ಶೆಡ್ನ ನಿರ್ಮಾಣ ಮಾಡಿ ಅದಕ್ಕೆ ಮೇಲೆ ಕುರಿನ ಬಿಟ್ಕೊಂಡು ಕೆಳಗಡೆ ನಾಟಿ ಕೋಳಿ ಯಾವ ಥರ ಸಾಕೋದು ಅಂತ ತೋರಿಸಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಅದಕ್ಕೆ ಯಾವುದೇ ಥರ ಆಚೆ ನಾಯಿಗಳಾಗಲಿ ಇಲಿಗಳಾಗಲಿ ಯಾವುದು ಬರದೇ ಇರೋ ಥರ ನೀಟಾಗಿ ಶೆಡ್ ಮಾಡಿ ಅದಕ್ಕೆ ಯಾವ ಥರ ಫೀಡ್ ಹಾಕಬೇಕು, ಮೇಲೆ ವಾಟರ್ ಕ್ಯಾನ್ಗೆ ವಾಟರ್ ಫಿಲ್ ಮಾಡಿದ್ರೆ ಆಟೋಮೆಟಿಕ್ ಕೋಳಿ ಅದೇ ಕುಡ್ಕೊಳ್ಳುತ್ತೆ. ಮೊಟ್ಟೆ ಇಟ್ಟರೆ ಸೈಡ್ಗೆ ಮೊಟ್ಟೆ ಆಟೋಮೆಟಿಕ್ ಬರುತ್ತೆ. ಈ ಥರ ಪ್ಯಾಸಿವ್ ಇನ್ಕಮ್ನ ಕ್ರಿಯೇಟ್ ಮಾಡಿದ್ದಾರೆ. ನಿಮಗೂ ಸ್ಮಾಲ್ ಈ ಥರ ಜಾಗ ಇದ್ದರೆ ಈ ಥರ ಕ್ರಿಯೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದರೆ ಫಾಲೋ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.